ಅದಕ್ಕೆ ಜನಾದೇಶನು ಬೇಕಾಗಿದೆ, ಜನಜಾಗೃತಿ ಬೇಕಾಗಿದೆ. ಜನರಲ್ಲಿ ಇನ್ನೂ ಕಲ್ಪನಾ ಇಲ್ಲ ಈ ವಕಫ್ ಅನ್ನುವಂಥದ್ದು ಎಷ್ಟು ಕೆಟ್ಟ ಮಸೂದೆ ಒಂದು ಕಾನೂನು ಐತೆ ಅನ್ನೋದು. ಪಾಪ ಮುಕ್ತ ರೈತರಿಗೆ ಗೊತ್ತಿಲ್ಲ, ಮುಕ್ತ ಮಠಾಧೀಶರಿಗೆ ಗೊತ್ತಿಲ್ಲ. ಎಷ್ಟೋ ಮಠಾಧೀಶರಿಗೆ ತಮ್ಮ ಮಠದ್ದೇ ಉತ್ತಾರ ತಗೊಂಡಿಲ್ಲ. ಅವು ಈಗ ಹೋಗಿ ತೆಗಿಲಕತ್ತಾರ ವಕಫ್ ಆಗ್ಯಾವ ನಾವು ಬಿಜಾಪುರ್ನಾಗ. ಅದಕ್ಕೆ ಜನಜಾಗೃತಿ ಮಾಡ್ಲಕತ್ತೀವಿ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ, ಯಾವುದೋ ಕುಟುಂಬವನ್ನ ಮುಗಿಸ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಸ್ವಹಿತಾಸಕ್ತಿಗಾಗಿ ಮಾಡ್ತಾ ಇದ್ದಾರೆ ಹೋರಾಟ ಅಂತ. ಯಡಿಯೂರಪ್ಪನ ಸ್ವಹಿತಾಸಕ್ತಿಗೆ ಮಾಡಿದ್ರು ಮೊದಲ ಮುಖ್ಯಮಂತ್ರಿ ಮಾಡಿದ್ರು. ಅಲ್ಲ ಸರ್, ಈ ಹೋರಾಟನಾಗ ಯಾರಿಗೂ ಹೋಗಬಾರ್ದು ಅಂತ ಇದು ಮಾಡಿದ್ರೆ ಹಂಗಾಗಿ ಹೋಗ್ಬಾರ್ದು ನೋಡಿ. ಜನ ಕೂಡ ಇದರ ಬೇರೆ ಏನು ಯಾರು ಬಂದೆಲ್ಲ ಬೇರೆ ನೀವು ಹೇಳಿದ್ರು ಅವರೆಲ್ಲ ಸೋಷಿಯಲ್ ಮೀಡಿಯಾದಾಗ ಹಾಕ್ಬಿಟ್ಟು ಈ 4 ವರ್ಷದಿಂದ ದೂರ ಕೊಟ್ಟು ಒಂದು ರೂಮ್ ತಂದಿರ್ತಾರೆ ದಿಲ್ಲಿ ಒಳಗೆ. ಇದು 4 ರೂಮ್ ತುಂಬ 4 ಯತ್ನಾಳ್ ಉಚ್ಚಾಟನೆ ಮಾಡ್ರಿ, ಸಿಕ್ಕಿರತ್ತ ನೀವು ಟಿವಿ ಹಂಗೆ ಹೊಡಿತೀರಿ. ಇನ್ನೆರಡು ವಾರದಲ್ಲಿ ಯತ್ನಾಳ್ ಉಚ್ಚಾಟನೆ ಗ್ಯಾರಂಟಿ. ಎಷ್ಟು ದಿವಸದ ಹೇಳಕತ್ತೀರಿ? 4 ವರ್ಷದಿಂದ ಹೇಳಕತ್ತೀರಿ. ಉಪಚುನಾವಣೆಯ ಸೋಲನ್ನ ಎಲ್ಲರೂ ಹೊರಬೇಕಾಗ್ತದೆ ಅಂತ ಯಡಿಯೂರಪ್ಪ ಹೇಳಿದ್ರು. ಗೆದ್ರ ಅವ್ರು ಹೊರಬೇಕು, ಸೋತ್ರು ನಾವು ಮಾಡ್ಕೊಂತೀವಿ ಹೊರಬೇಕು. ಪಕ್ಷದೊಳಗೆ ನಾವು ಭಾರತ್ ಮಾತಾ ಕಿ ಜೈ ಹೇಳ್ತೀವಿ, ಜೈ ನರೇಂದ್ರ ಮೋದಿ ಹೇಳ್ತೀವಿ, ಅಟಲ್ ಬಿಹಾರಿ ವಾಜಪೇಯಿ ಜೈ ಹೇಳ್ತೀವಿ. ಎಲ್ಲರೂ ರಾಜ್ಯ ನಾಯಕರು. ನಾವು ರಾಜ್ಯ ನಾಯಕರು ಬಿಟ್ಟೆ ನಾವೇನು ಗ್ರಾಮ ಪಂಚಾಯತ್ ನಾಯಕರು. ವೈಯಕ್ತಿಕ ಪರ್ಸನಲ್ ಕಾರ್ಯಕ್ರಮ ಇದ್ರು ಕೂಡ ನಿಮ್ ಪಕ್ಷದ ಮುಖಂಡರು ನೂರಾರು ಸಂಖ್ಯೆನಲ್ಲಿ ಇರ್ತಿದ್ರಿ. ಈಗ ಒಬ್ರು ಶಾಸಕರಿಲ್ಲ, ಮಾಜಿ ಶಾಸಕರಿಲ್ಲ, ಮುಖಂಡರಿಲ್ಲ. ರಾಜ್ಕುಮಾರ್ ಪಾಟೀಲ್ ಹೊರತುಪಡಿಸ್ತಾರೆ. ಇದು ಏನ್ ಅನಿಸ್ತಾ ಇದೆ? ನಮ್ಮ ರಾಜ್ಕುಮಾರ್ ಪಾಟೀಲ್ ಬಂದಾರ, ಒಬ್ಬೊಬ್ಬರೇ ಬರ್ತಾರ. ಒಂದೊಂದು ದಿವಸ ನೋಡ್ತೀರಿ ನೀವು, ನೀವೇ ಅಲ್ಲಿಂದ ಏನ್ರಿ ಯತ್ನಾಳ್ ನಿಮ್ಗೆ 8 ಜನ ಬಂದಾರ ಸರ್. ಮುಂದೆ ಟಿಕೆಟ್ ಕೊಡೋದು ನಮ್ಮ ಕೈಗೆ ಬರ್ತಾರೆ. ನಾವು ಯಾಕೆ ನಾವು ಮುಖ್ಯಮಂತ್ರಿ ಆಗಲ್ಲ, ಯಾರು ಹೋಗಿರಲ್ಲ. ನಮ್ಮ ವಿರುದ್ಧ ಯಾರ್ದಾರು ಭ್ರಷ್ಟಾಚಾರ ಯಾರ್ಯಾರು ಬಂದು ಮಂತ್ರಿಗಳು ಇಲ್ಲ. ನಮ್ಮ ಮ್ಯಾಗ ಯಾವ ಆರೋಪಗಳಿಲ್ಲ. ಅದಕ್ಕೆ ನಮ್ಮ ಮ್ಯಾಗ ಕೇಸುಗಳು ಬರೀ ಪೊಲೀಸರು ಕೇಸ್ ಹಾಕ್ಲಿಕ್ಕಂತಾರೆ. ಅವ್ರು ಧರ್ಮ ಯಾರು ನಮ್ಮ ಪರಮೇಶ್ವರ್ ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಯತ್ನಾಳು 4 ಸಿಗ್ತಾರೆ ಕೇಸ್ ಹಾಕಿದ್ರೆ ಹಾಕ್ತಾರೆ. ಪಾಪ ಪೊಲೀಸರು ತಪ್ಪಿಲ್ಲ. ಟಿಕೆಟ್ ಕೊಡೋ ಅಧಿಕಾರ ಅಂತಿದ್ದೀರಿ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಅಥವಾ ಏನಂತ ಏನ್ ಗೊತ್ತಿಲ್ಲಪ್ಪ ನಿಮಗೆ ಗೊತ್ತು. ಟಿಕೆಟ್ ಕೊಡೋ ಅಧಿಕಾರ ಬರುತ್ತೆ ಅಂತ ಹೇಳಿದ್ರೆ ಟಿಕೆಟ್ ಕೊಡೋ ಅಧಿಕಾರ ಯಾಕೆ ಬರಬಾರ್ದು ನಮಗೆ? ఎందుకు ನಾವು ಟಿಕೆಟ್ ಕೊಡ್ತೀವಿ? ಭಾಳ ಮಂದಿಗೆ ಟಿಕೆಟ್ ಕೊಡ್ತೀವಿ. ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹೇಳ್ತಾ ಇದೀರಿ ಅಂತ. ಈ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾಡಿದ್ರೆ ನಂಗೆ ಪಾತ್ರ. ಅವ್ರು ಮುಖ್ಯಮಂತ್ರಿ ಮಾಡಿದ್ರೆ ನಾ ಬಿಜೆಪಿ ಬರ್ತೀನಿ ಅಂದವ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಪತ್ರಕರ್ತ ಬಂಧುಗಳೇ, ಸುಮ್ಮನೆ ಕಾರ್ಯಕರ್ತರು ಡಿಶು ಮಾಡಿದ್ರೆ ಬಿದರ್ನಾಗೆ ಹೇಳಿರಲ್ಲ, ಅದನ್ನ ತೀವ್ರವಾಗಿ ಖಂಡಿಸ್ತೇನೆ. ಎಲ್ಲ ಕಡೆ ವ್ಯಾಪಕ ಸ್ವಾಗತ ಸಿಕ್ಕಿದೆ. ಜೈಕಾರ ಹಾಕಿ ಪಟಾಕ್ಷಿ ಹಾಕಿ ನಮ್ಮ ಊರಲ್ಲಿ ಸ್ವಾಗತ ಮಾಡ್ಯಾರ. ಸುಮ್ಮನೆ ಯಾಕೆ ಹೊಡಿಲಾಕತ್ತೀವಿ? ನಾವೇನು ತಪ್ಪು ಮಾಡಿವಿ? ನಾವು ಬಡವರು ಅದಿವಕ್ಕೆ ಹೊಡಿಲಾಕತ್ತೀವಿ, ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿ ಹೊಡಿಲಾಕತ್ತೀವಿ. ಇದೇನು ಎಲೆಕ್ಷನ್ ಇಲ್ಲ, ನಾವು ನಿಮಗೆ ಅನುಭವವಿಲ್ಲ. ಸರ್ಕಾರ